ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ. ಹಲೋ ಸರ್, ನಾನು ನಿವೇದಿತಾ ಮಾತಾಡ್ತಿರೋದು. ನಿವೇದಿತಾನ? ಏನ್ರಿ ನಿಮ್ಗೇನು ಹೊತ್ತು ಗೊತ್ತು ಬೇಡವಾ? 12 ಗಂಟೆ ಆಗಿದೆ, ಇಷ್ಟೊತ್ತಿನಲ್ಲಿ ಯಾಕ್ರಿ ಪ್ರಾಣ ತಿಂತೀರಿ? ನಿಮಗೋಸ್ಕರ ಅಲ್ಲೇ ವರ್ಷಾನುಗಟ್ಟಲೆ ನಿಮ್ಮ ಕೋರ್ಟಲ್ಲಿ ಹೊಡೆದಾಡಿದ್ದು ಸಾಲದ? ಈಗ ರಾತ್ರಿ 12 ಗಂಟೆಯಲ್ಲಿ ಪ್ರಾಣ ತೆಗಿತಾ ಇದ್ದೀರಲ್ಲ, ನಾನು ಯಾವಾಗಲೂ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರೋವಾಗ ಯಾರೋ ನನಗೆ ಬೆದರಿಕೆ ಕರೆ ಮಾಡೋದಕ್ಕೆ ಇಷ್ಟೊತ್ತಿನಲ್ಲಿ ಕರೆ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಳ್ಳೆ ಇವ್ರಿ, ಏನು ಸಮಾಚಾರ? ಸಾರಿ ಸರ್, ಈ ಸಮಯದಲ್ಲಿ ನಿಮಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಅದು ಮನಸ್ಸಿಗೆ ತುಂಬ ಆತಂಕ ಆಗ್ತಿತ್ತು ಸರ್. ಅದಕ್ಕೆ ನಿಮ್ಮ ಜೊತೆ ಮಾತಾಡಿದ್ರೆ ಆತಂಕ ಕಡಿಮೆ ಆಗ್ಬೋದು ಅಂತ ಫೋನ್ ಮಾಡಿಬಿಟ್ಟೆ. ರಾಮ ರಾಮ, ಏನ್ರಿ ನಿವೇದಿತಾ, ನಾನೇನು ನಿಮ್ಮ ಡಾಕ್ಟ್ರು ಅಂದ್ಕೊಂಡಿದ್ದೀರೇನ್ರಿ? ಅಥವಾ ನಿಮಗೆ ಕೌನ್ಸಿಲಿಂಗ್ ಮಾಡೋ ನಿಮ್ಮ ಆಧ್ಯಾತ್ಮಿಕ ಗುರು ಅಂದ್ಕೊಂಡಿದ್ದೀರಾ? ಆತಂಕ ಕಡಿಮೆ ಆಗುತ್ತೆ ಅಂತಿರಲ್ಲ. ಪೈಸಾ ಫೀಸ್ ಕೊಡಲ್ಲ, ನಿಮ್ಮ ಆತಂಕನೂ ಕಡಿಮೆ ಮಾಡಬೇಕು, ನಿಮ್ಮ ಕೇಸ್ಗೂ ಹೋರಾಡಬೇಕು. ಏನು ನಿಮ್ಮ ಆತಂಕ? ಅದೇ ಸರ್, ನಾಳೆ ನಮ್ಮ ಮಾವ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸಿನ ಜಡ್ಜ್ಮೆಂಟು. ನಿಮ್ಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ನಾನು ನಿಮ್ಮ ಕೇಸಿನ ಲಾಯರು. ನಾನೇ ನಿಮಗೆ ನೆನ್ನೆ ಡೇಟ್ ಕೊಟ್ಟೆ, ನಾಳೆ ನಿಮ್ಮ ಕೇಸಿನ ಜಡ್ಜ್ಮೆಂಟು ಅಂತ. ಅದನ್ನು ಮತ್ತೆ ನನಗೆ ಹೇಳೋಕೆ ಬರ್ತಿರಲ್ಲ, ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿ. ಕ್ಷಮಿಸಿ ಸರ್, ಅದಕ್ಕಲ್ಲ ಸರ್ ನಾನು ಫೋನ್ ಮಾಡಿದ್ದು. ಪೀಠಿಕೆ ಸಾಕು, ಯಾಕೆ ಹೇಳ್ರಿ? ನಾಳೆ ಜಡ್ಜ್ಮೆಂಟ್ ಏನಾಗ್ಬೋದು ಅಂತ ಕೇಳಕ್ಕೆ ಫೋನ್ ಮಾಡಿದೆ ಸರ್. ರೀ, ನಾಳೆ ಆಗೋ ಜಡ್ಜ್ಮೆಂಟು ಏನಾಗುತ್ತೆ ಅಂತ ಇವತ್ತು ನಾನು ಹೇಗ್ರಿ ಹೇಳೋಕ್ಕಾಗುತ್ತೆ? ನಾನು ಲಾಯರು ಅಷ್ಟೇ. ಹಾಗಲ್ಲ ಸರ್, ಅದು ಅವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಸತ್ಯದೇವ್ ಪಾಠಕ್ ಅವರು ನಮ್ಮ ವಿರುದ್ಧ ತುಂಬ ಸ್ಟ್ರಾಂಗ್ ಆಗಿ ವಾದ ಮಾಡಿಬಿಟ್ರು. ಅದಕ್ಕೆ ಏನಾಗುತ್ತೋ ಅಂತ ಆತಂಕ. ಸತ್ಯದೇವ್ ಪಾಠಕ್ ಅವರು ತುಂಬ ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡಿದ್ರು ಅಂತ ಹೇಳಿದ್ರೆ ಏನ್ರಿ ಅರ್ಥ? ಏನು ನಿಮ್ಮ ಮಾತನ ಅರ್ಥ? ನಾನು ಸರಿಯಾಗಿ ಮಾಡಲಿಲ್ಲ, ವೀಕಾಗಿ ಆರ್ಗ್ಯೂ ಮಾಡಿದೆ ಅಂತಲ್ಲ? ಅದನ್ನು ಹೇಳೋದಕ್ಕೆ 12 ಗಂಟೆಯಲ್ಲಿ ಫೋನ್ ಮಾಡ್ತಾ ಇದ್ದೀರಾ? ಸರ್ ದಯವಿಟ್ಟು ಕ್ಷಮಿಸಿ ಸರ್, ನನ್ನ ಮಾತಿನ ಉದ್ದೇಶ ಅದಾಗಿರಲಿಲ್ಲ ಸರ್. ಸರ್, ನಿಮ್ಮ ಆರ್ಗ್ಯುಮೆಂಟ್ ನೆನೆಸ್ಕೊಂಡಾಗ ಜಡ್ಜ್ಮೆಂಟು ನಮ್ಮ ಕಡೆಗೆ ಆಗತ್ತೆ ಅನ್ಸುತ್ತೆ ಸರ್. ಆದರೆ PP ಅವ್ರ ಆರ್ಗ್ಯುಮೆಂಟ್ ನೆನೆಸ್ಕೊಂಡಾಗ ಯಾರ ಕಡೆಗೆ ಆಗುತ್ತೋ ಏನೋ ಅಂತ ಆತಂಕ ಆಗತ್ತೆ ಸರ್. ಶಮ್ಮಿ ನಿರ್ಮಲನು ತುಂಬ ಹೆದರ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾನೇ ಫೋನ್ ಮಾಡಿದೆ. ಅದಕ್ಕೆ ನಾನೇನು ಮಾಡಬೇಕು? ನಾಳೆ ಜಡ್ಜ್ಮೆಂಟ್ ಏನು ಬೇಕಾದರೂ ಆಗಬಹುದ್ರಿ. ನೋಡ್ರಿ, ಎರಡೂ ಕಡೆಗೆ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ, ಏನು ಬೇಕಾದರೂ ಆಗಬಹುದು. ನಾಳೆ ಏನಾಗುತ್ತೆ ಅಂತ ಹೇಳೋಕೆ ನಾನೇನು ದೇವರಲ್ಲ, ಗೊತ್ತಾಯ್ತಾ? ನಾನು ಬರೀ ಲಾಯರು. ಸಾರಿ ಕಣ್ರಿ. ನೋಡಿ, ನಾನೊಂದು ಮಾತು ಹೇಳ್ತೀನಿ ನಿವೇದಿತಾ ಅವರೇ, ಏನು ಬಂದರೂ ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕ್ರಿ. ವಿಧಿರಿ, ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದಾಗುತ್ತೆ. ಎವಿಡೆನ್ಸ್ ಯಾವ ಥರ ಇದೆಯೋ ಆ ಥರ ಜಡ್ಜ್ಮೆಂಟ್ ಬರುತ್ತೆ. ನೋಡಿ, ನಿಮಗೆ ಅಕಸ್ಮಾತ್ ಬಿಡುಗಡೆ ಆಗದೇ ಇದ್ದರೆ
ನಿಮ್ಮ ವಿರುದ್ಧವಾಗಿ ಕೇಸ್ ಏನಾದರೂ ಆದರೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಣ. ಸ್ವಲ್ಪ ಫಿಲಸಾಫಿಕಲ್ ಆಗಿ ಲೈಫನ್ನು ನೋಡೋದನ್ನು ಕಲ್ತ್ಕೊಳ್ಳಿ. ಏನಾದರೂ ಆದರೆ ಅದನ್ನು ಎದುರಿಸೋದಕ್ಕೆ ಮನಸ್ಸು ಯಾವಾಗಲೂ ಸಿದ್ಧವಾಗಿರಬೇಕು. ನಿವೇದಿತಾ, ಎಲ್ಲರಿಗೂ ಧೈರ್ಯ ಹೇಳ್ತೀರಿ, ಚಾನಲ್ ನಡೆಸ್ತೀರಿ. ಹೆದರಿಕೆ ಆಗುತ್ತೆ ಅಂತ ಮಧ್ಯರಾತ್ರಿ 12 ಗಂಟೆ ಆದಮೇಲೆ ಫೋನ್ ಮಾಡ್ತೀರಿ. ಧೈರ್ಯ ಕಳ್ಕೋಬೇಡಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಅದಕ್ಕೆ ಮಿಕ್ಕಿದ್ದು ನಾನೇನು ಮಾಡೋಕ್ಕಾಗಲ್ಲ. ಆಯ್ತಾ? ನಾಳೆ ಕೋರ್ಟಿಗೆ ಬನ್ನಿ, ಏನಾಗುತ್ತೋ ನೋಡೋಣ. ಓಕೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಒಳ್ಳೆಯದಾಗಲಮ್ಮ. ನಮಸ್ಕಾರ. ನಿವೇದಿತಾ, 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 ಏನಾಗಿದೆಯಾ ನಿನಗೆ? ನನಗೇನಾಗಿದೆ? ನಿನಗೇನಾಗಿದೆ ಅಂತ ನೀ ತಾನೇ ಹೇಳಬೇಕು. ಏನೂ ಇಲ್ಲಮ್ಮ. ಏನಾಯ್ತು? ನೋಡಿ ಇವಳನ್ನ, ರಾತ್ರಿ 12 ಗಂಟೆ ಆಗಿದೆ, ಮಲಕ್ಕೊಳ್ದೆ ಒಬ್ಳೆ ಎದ್ದು ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಳೆ. ಏನಾಯ್ತು ನಿವೇದಿತಾ? ಯಾಕೆ ಸ್ವಲ್ಪ ಟೆನ್ಷನಲ್ಲಿರೋ ಹಾಗಿದೆ? ಹೂಮ್ಮ. ಯಾಕೆ, ಏನಾಯ್ತಮ್ಮ? ಅದು ನಾನೀಗ CSP ಸರ್ ಫೋನ್ ಮಾಡಿದ್ದೆ. ಅಲ್ಲ ಕಣೆ, ಗಂಟೆ 12 ಆಯ್ತು, ಈಗ ಯಾಕೆ ಅವ್ರಿಗೆ ಫೋನ್ ಮಾಡಕ್ ಹೋಗಿದ್ದೆ? ನಾಳೆ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ, ಏನಾಗತ್ತೋ ಏನೋ ಅಂತ ಶಮ್ಮಿ ಮತ್ತು ನಿರ್ಮಲಾ ಹೆದರ್ಕೊಂಡಿದ್ದಾರೆ. ಅವರ ಆತಂಕದಲ್ಲಿ ನನಗೆ ಫೋನ್ ಮಾಡಿದ್ರು. ನಾವೇನು ತಪ್ಪು ಮಾಡಿಲ್ಲ, ನಾವೇನು ಹೆದರಬೇಕಾಗಿಲ್ಲ ಅಂತ ಅವರಿಬ್ಬರಿಗೆ ಧೈರ್ಯ ಹೇಳಿಬಿಟ್ಟೆ. ಆದರೆ ಆಮೇಲೆ ನನಗೆ ಆತಂಕ ಶುರು ಆಯಿತು. ಅದಕ್ಕೆ CSP ಸರ್ ಫೋನ್ ಮಾಡಿದ್ದೆ, ನಾಳೆ ಜಡ್ಜ್ಮೆಂಟ್ ಏನಾಗ್ಬೋದು ಅಂತ ಕೇಳೋದಕ್ಕೆ. ಏನಂದ್ರು? ನಾಳೆ ಏನಾಗತ್ತೆ ಅಂತ ಇವತ್ತೇ ಹೇಳಕ್ಕಾಗಲ್ಲ ಅಂದ್ರು. ಏನೇ ಹಾಗಂದ್ರೆ? ಹಾಗಂದ್ರೆ ನಾಳೆ ಜಡ್ಜ್ಮೆಂಟು ನಮ್ಮ ಪರವಾಗೂ ಇರ್ಬೋದು, ಆಗದೇನೂ ಇರಬಹುದು ಅಂತ ಹೇಳಿದ್ರು. ಅಕಸ್ಮಾತ್ ನಿನ್ನ ವಿರುದ್ಧವಾಗಿ ಜಡ್ಜ್ಮೆಂಟ್ ಆಗ್ಬಿಟ್ಟು ನಿನಗೆ ಶಿಕ್ಷೆ ಆಗ್ಲೂಬಹುದು ಅಂತಂದ್ರ? ಕೊಲೆ ಕೇಸ್ ಆಗಿರೋದ್ರಿಂದ ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ. ದೇವ್ರ ದಯದಿಂದ ಹಾಗಾಗದೇ ಇರಲಿ.
ನಮ್ಮ ಯಜಮಾನ್ರ ಕೊಲೆ ಅಪರಾಧಿ ನೀನು ಅಂತ ನಂಗೆ ಯಾವತ್ತೂ ಅನಿಸಿಲ್ಲ. ಬೇರೆ ಯಾರೋ ಮಾಡಿದ ಅಪರಾಧ ನಿನ್ನ ಮೇಲೆ ಬಂದಿದೆ. ಈ ಕೇಸ್ನಲ್ಲಿ ನಿನಗೇನಾದರೂ ಶಿಕ್ಷೆ ಆದರೆ ಆ ದೇವ್ರ ಕಣ್ಣಿಲ್ಲ ಅಂತ ಆಗ್ಬಿಡುತ್ತೆ. ಈಗ ಆತಂಕ ಪಟ್ಕೊಂಡು ಕೂತ್ಕೊಂಡ್ರೆ ಏನೇ ಬಂತು ಪ್ರಯೋಜನ? ನಿನಗೆ ಮುಂಚೆನೇ ಬುದ್ಧಿ ಇರಬೇಕಾಗಿತ್ತು. ಮುಂಚೆನೆ ನನ್ನ ಮಾತು ಕೇಳಿದ್ರೆ ಇವತ್ತಿನ ಪರಿಸ್ಥಿತಿ ನಿನಗೆ ಬರ್ತಾನೆ ಇರಲಿಲ್ಲ. ನಾನು ಯಾವತ್ತಮ್ಮ ನಿನ್ನ ಮಾತು ಕೇಳಿಲ್ಲ. ಯಾವತ್ತು ಕೇಳಿದೀಯಾ ಹೇಳು? ಯಾವಾಗ್ಲೂ ನಿನಗೆ ನಿನ್ನ ಹಠನೇ ಮುಖ್ಯ ಆಗ್ಬಿಡ್ತು. ಆ ಚಿತ್ತರಂಜನ್ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ, ಅವನನ್ನ ನಂಬೇಡ ಅಂತಲೂ ಹೇಳ್ದೆ ನಾನಿಗೆ. ಆದ್ರೆ ನೀನು ಆ ಚಿತ್ತರಂಜನ, ರೈತ ಸಂಘದವರನ್ನ, ನಿರ್ಮಲಾನ ಎಲ್ಲರನ್ನು ಸೇರಿಸ್ಕೊಂಡು ನಮ್ಮನೆಲ್ಲೇ ಗುಪ್ತ ಸಭೆಗಳನ್ನ ಮಾಡ್ಬಿಟ್ಟೆ. ಅದು ಹೋಗ್ಲಿ ಕಣೆ, ರಾಜಾನಂದ ಸ್ವಾಮಿ ಅವ್ರ ಕೊಲೆ ಆಗೋ ದಿವಸ ಬಾಂಬ್ ಬೆದರಿಕೆ ಇದ್ದೆ IB ಹತ್ರ ಯಾಕೆ ಹೋಗಿದ್ದೆ ಅವ್ರನ್ನ ಮೀಟ್ ಮಾಡೋದಿಕ್ಕೆ? ಅದು ಸಾಲದು ಅಂತ ರಾಜಾನಂದ ಸ್ವಾಮಿ ಅವರನ್ನ ಕೊಂದ್ರು ಪಾಪ ಬರೋದಿಲ್ಲ ಅಂತ ಎಲ್ರಿಗೂ ಯಾಕೆ ಹೇಳ್ಬೇಕಾಗಿತ್ತು? ಅದೆಲ್ಲ ಪಾಯಿಂಟ್ಸ್ ಇಟ್ಕೊಂಡೆ ಮೊದಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಿಮ್ ವಿರುದ್ಧ ಸ್ಟ್ರಾಂಗ್ ಆಗಿ ವಾದ ಮಾಡಿದ್ದು. ಎಲ್ಲ ಹೆಣ್ಮಕ್ಳ ತರ ನೀನು ಗಂಡ ಮನೆ ಸಂಸಾರ ಅಂತಿದ್ದಿದ್ರೆ ನಿನ್ ಜೀವನ ನೆಟ್ಟಿಗೆ ಇರ್ತಿತ್ತು ನಿವೇದಿತಾ. ಆದ್ರೂ ನೋಡು ಇವತ್ತು ನಿನ್ ಪರಿಸ್ಥಿತಿ ಏನಾಗಿದೆ ಅಂತ. ನಾಳೆ ಅಕಸ್ಮಾತ್ ನಿನ್ ವಿರುದ್ಧ ತೀರ್ಪಾಗ್ಬಿಟ್ಟು ನೀ ಜೈಲಿಗೆ ಹೋಗ್ಬೇಕಾಗಿ ಬಂದ್ಬಿಟ್ರೆ ನಿನ್ ಭವಿಷ್ಯನ ಹಾಳಾಗ್ಬಿಡತ್ತಲ್ಲ. ಈ ವಯಸ್ಸಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಬದುಕಿರ್ಬೇಕಾದ್ರೆ ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ಅಳ್ಬೇಡಮ್ಮ. ನಾನಿನ್ನೂ ಧೈರ್ಯ ಕಳ್ಕೊಂಡಿಲ್ಲಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಅಮ್ಮ ನೀನೇ ಈ ರೀತಿ ಧೈರ್ಯಗೆಟ್ಟು ಅಳ್ತಾ ಇದ್ರೆ ನನ್ನ ಪರಿಸ್ಥಿತಿ ಏನು? ನೀ ನನಗೆ ಸಮಾಧಾನ ಹೇಳಬೇಕು ಅಲ್ವಮ್ಮ? ನೀ ನನಗೆ ಧೈರ್ಯ ತುಂಬಬೇಕಲ್ವ ಅಮ್ಮ? ಏನಪ್ಪ ನಂಗೇನು ಹೇಳೋಕ್ಕೂ ತೋಚ್ತಾ ಇಲ್ಲ. ದೇವ್ರ ದಯದಿಂದ ನಾಳೆ ನಿನ್ನ ವಿರುದ್ಧ ಜಡ್ಜ್ಮೆಂಟ್ ಆಗದಿದ್ರೆ ಸಾಕು. ಹೋಗು ಮರಿ, ತುಂಬ ಲೇಟ್ ಆಗಿದೆ, ಮಲ್ಕೋ ಹೋಗು. ಚಿಂತೆ ಮಾಡಬೇಡ. ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ. ಹೊತ್ತಾಗಿದೆ, ಮಲ್ಕೋ.
ಕೋರ್ಟಲ್ಲಿ ಬರೋ ತೀರ್ಪು ನನ್ನ ಮಗಳ ಪರವಾಗಿರಲಿ. ನನ್ನ ಮಗಳು ನಿರಪರಾಧಿ ಅಂತ ಸಾಬೀತಾಗ್ಲಿ ದೇವ್ರೆ.